जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ನಮಸ್ಕಾರ ಮಾಡುತ್ತಾ, ಇಂದಿನ ಶ್ರೀ ಮಹಾರಾಜರ ಪ್ರವಚನ 13 ಡಿಸೆಂಬರ್. ಭಗವಂತನ ಸೇವೆಯು ಶುದ್ಧ ಭಾವನೆಯಿಂದಲೇ ಆಗುತ್ತದೆ. ಭಗವಂತನ ಸೇವೆಯು ಶುದ್ಧ ಭಾವನೆಯಿಂದಲೇ ಆಗುತ್ತದೆ. ಹೆಂಗೆ ಮಾಡಬೇಕಪ್ಪ ಭಗವಂತನ ಸೇವೆ? ಪ್ರತಿಯೊಂದು ಮಾತಲ್ಲೂ ಮಹಾರಾಜರು ನಮಗೆ ಒಂದು ಕನ್ನಡಿ ತೋರಿಸ್ತಾರೆ. ನಿಜವಾಗಿಯೂ ನಮ್ಮ ಭಾವನೆ ಶುದ್ಧವಾಗಿದೆಯಾ ಅಥವಾ ನಾವು ತೋರ್ಪಡಿಕೆ ಮಾಡ್ತಿದ್ದೀವಾ? ಏನು ಹೇಳ್ತಾರೆ ಶ್ರೀ ಮಹಾರಾಜರು? ದೇಹ ಅಂದ ಮೇಲೆ ಹೃದಯ ಹಾಗೂ ಬೇರೆ ಅವಯವಗಳು ಇದ್ದೇ ಇರುತ್ತವೆ. ಆದರೆ ದೇಹದ ಎಲ್ಲ ಅವಯವಗಳು ಸರಿಯಾಗಿದ್ದು ಹೃದಯ ಮಾತ್ರ ನಿಂತು ಹೋದರೆ ಎಲ್ಲ ಅವಯವಗಳು ಸರಿಯಾಗಿದ್ದು ಉಪಯೋಗವಿಲ್ಲ. ಹೃದಯ ನಿಂತು ಹೋಯಿತು, ಬಾಕಿ ಅವಯವಗಳೆಲ್ಲ ಸರಿ ಇದೆ, ಅದರದ್ದು ಏನೂ ಉಪಯೋಗ ಆಗೋದಿಲ್ಲ. ಆದರೆ ಹೃದಯವು ನಡೆಯುತ್ತಾ ಇದ್ದು ಬೇರೆ ಅವಯವಗಳು ಕೆಲಸ ಮಾಡಲು ಸಮರ್ಥ ಇಲ್ಲದಿದ್ದರೂ ಮತ್ತೆ ಉಪಚಾರ ಮಾಡಿ ಮೊದಲಿನಂತೆ ವ್ಯವಹಾರ ನಡೆಸಲು ಶಕ್ಯವಿರುತ್ತದೆ. ಹೃದಯ ನಡೀತಿದೆ, ಬೇರೆ ಅವಯವಗಳಲ್ಲಿ ಎಲ್ಲೋ ಏನೋ ಒಂದು ನೋವು ಆಗ್ತಿದೆ, ಡಯಾಬಿಟೀಸ್ ಆಗಿದೆ, ಕಾಲು ನೋವಿದೆ, ಆರ್ಥ್ರೈಟಿಸ್ ಇದೆ, ಆದರೆ ಅದನ್ನು ಉಪಚಾರ ಮಾಡಿ ಸರಿಪಡಿಸ್ಬೋದು. ಯಾಕೆಂದರೆ ಹೃದಯದಿಂದನೇ ರಕ್ತದ ಒಂದು ಸಂಚಾರ ಏನಿದೆಯೋ, ಹೃದಯದಿಂದ ಶುದ್ಧ ರಕ್ತ ಅಶುದ್ಧ ರಕ್ತ ಇದು ಜಮಾ ಆಗಿ ಅದೇನು ನಮಗೆ ಸೈನ್ಸಲ್ಲಿ ಹೇಳ್ಕೊಟ್ಟಿದ್ದಾರೋ ಪಾಠ, ಅದರಂತೆ ಸಂಪೂರ್ಣ ಶರೀರಕ್ಕೆ ಹೃದಯದಿಂದನೇ ರಕ್ತ ಸಂಚಲನ ಆಗುತ್ತೆ. ಅದಕ್ಕೆ ಬಾಕಿದೆಲ್ಲವನ್ನು ಉಪಚಾರ ಮಾಡಿ ವ್ಯವಹಾರ ಮಾಡಬಹುದು. ಇಷ್ಟೇ ಅಲ್ಲದೆ ಯಾವುದಾದ್ರೂ ಒಂದು ಅವಯವಗಳನ್ನು ತೆಗೆದು ಹಾಕಬೇಕಾಗಿ ಬಂದರೂ ಹೃದಯವು ಸರಿಯಾಗಿ ನಡೆಯುತ್ತಾ ಇದ್ದರೆ ಕಾರ್ಯ ನಡೆಯುತ್ತದೆ. ಆದರೆ ಒಂದು ವೇಳೆ ಹೃದಯವೇ ನಿಂತು ಹೋದರೆ ಎಲ್ಲವೂ ಮುಗಿದು ಹೋಗುತ್ತದೆ. ನಾಮವು ಈ ಹೃದಯದಂತೆ ಇರುತ್ತದೆ. ಯಾಕಪ್ಪ ಇಷ್ಟು ದೃಷ್ಟಾಂತವನ್ನು ಮಹಾರಾಜರು ಕೊಟ್ಟರು? ಯಾಕೆಂದರೆ ಯಾವಾಗಲೂ ಮಹಾರಾಜರು ನಮ್ಮ ಜೀವನಕ್ಕೆ ಹೋಲಿಕೆ ಆಗುವ ಸಮೀಪವಾಗಿರಬೇಕು. ಎಲ್ಲ ಮಾತು ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್ ಅಂತೀವಿ ನಾವು. ಹೆಂಗಿರಬೇಕದು? ನಮ್ಮ ಜೀವನಕ್ಕೆ ಹತ್ತಿರವಾಗಿರಬೇಕು. ಆವಾಗ ನಮ್ಮ ಮನಸ್ಸಿಗೆ ಅದು ನಾಟತ್ತೆ. ಅದಕ್ಕೆ ನಮ್ಮ ಶರೀರದ ಉಪಮೆ ಕೊಟ್ಟರು, ಒಂದು ಎಕ್ಸಾಂಪಲ್ ಕೊಟ್ಟರು. ನಮ್ಮ ನಿತ್ಯ ಜೀವನದಿಂದನೇ ನಮಗೆ ಉದಾಹರಣೆ ಕೊಟ್ಟಾಗ ಹೌದಲ್ವಾ, ಇದನ್ನು ಹಿಂಗೆ ಯೋಚನೆ ಮಾಡೇ ಇರಲಿಲ್ವಲ್ಲ ನಾವು. ಅದಕ್ಕೆ ಎಲ್ಲಿಗೆ ಜೋಡಣೆ ಕೊಡ್ತಾರೆ? ನಾಮ ಹೃದಯದಂತೆ ಇರುತ್ತದೆ. ಹೃದಯ ನಾಮ ಹೆಂಗಿದೆ? ಭಗವಂತನ ನಾಮ ಹೃದಯದಂತೆ. ಉಳಿದೆಲ್ಲ ಸಾಧನೆಗಳು ಬೇರೆ ಅವಯವಗಳಂತೆ ಇರುತ್ತದೆ. ಉಳಿದೆಲ್ಲ ಸಾಧನೆ ಅಂದರೆ ತೀರ್ಥಯಾತ್ರೆಗೆ ಹೋಗೋದು, ಜಪ, ಪಾರಾಯಣ, ಅನುಷ್ಠಾನ, ಸಪ್ತಾಹಗಳು, ಇವೆಲ್ಲ ಮಾಡೋದೇನಿದೆಯಪ್ಪ? ಇವೆಲ್ಲವೂ ಬೇರೆ ಸಾಧನೆಗಳು. ಭಕ್ತಿ ಮಾರ್ಗ ನಾನಾ ಸಾಧನೆಗಳನ್ನು ನಾವೇನೇನು ಹಚ್ಕೊಂಡಿರ್ತೀವೋ ಅವೆಲ್ಲ ಸಾಧನೆಗಳು ಅವಯವಗಳಂತೆ ಇರುತ್ತದೆ. ಆದರೆ ಹೃದಯ ಅಂದರೆ ಭಗವಂತನ ನಾಮ, ಅದರ ಅಧಿಷ್ಠಾನ ಹೃದಯ ಆಗಿರುತ್ತದೆ. ಆದ್ದರಿಂದ ನಾಮವಿಲ್ಲದೆ ಉಳಿದ ಸಾಧನೆಗಳು ಫಲದಾಯಕ ಆಗುವುದಿಲ್ಲ, ಫಲದಾಯಕವಾಗಲು ಶಕ್ಯವಿಲ್ಲ. ಈ ಜನ್ಮದಲ್ಲಿ ಇಷ್ಟೇ ಸಾಕು ಎಂದು ನ್ಯಾಯವನ್ನು ನೀವು ಕೇವಲ ಭಗವಂತನ ಸ್ಮರಣೆಗೆ ಅನ್ವಯಿಸುತ್ತೀರಿ. ಮಹಾರಾಜರು ಏನಂತಾರೆ? ನಾವು ಯಾವಾಗಾದರೂ ಪರಮಾರ್ಥಕ್ಕೆ ಬಂದಮೇಲೆ ನಾವೇನು ಹೇಳ್ತೀವಿ ಅಂದರೆ, ನಮ್ಗೆ ಎಷ್ಟು ಜನ್ಮಕ್ಕೆ ಇಷ್ಟೇ ಸಾಕು ಕಣ್ರಿ, ನಾವು ಇವತ್ತು ಬಂದು ಭಗವಂತನ ಬಗ್ಗೆ ನಾಮಜಪ ಮಾಡ್ತಿದ್ದೀವಿ, ನಾಮಸ್ಮರಣೆ ಮಾಡ್ತೀವಿ, 4 ಸ್ತೋತ್ರ ಹೇಳ್ಕೊಡ್ತಿದ್ದೀವಿ, ಇಷ್ಟು ಸಾಕು, ಈ ಜನ್ಮಕ್ಕೆ ಇಷ್ಟು ಸಾಕು. ಆದರೆ ದುಡ್ಡು ಸಂಪಾದಿಸುವುದಕ್ಕೆ ಅಥವಾ ವಿಷಯ ಸೇವನೆಗೆ ಅದನ್ನು ಅನ್ವಯಿಸೋದಿಲ್ಲ. ದುಡ್ಡು ಸಂಪಾದನೆ ಮಾಡಿ ಎಲ್ಲಿ ಹೇಳಿ ನೋಡೋಣ. ನಮ್ಮ ಮಗನಿಗೆ ಈ ಕೆಲಸ ಬಿಟ್ಟು ಬೇರೆ ಒಂದು ಕೆಲಸ ತೊಗೊಂಡ್ರಿ 1.5 ಲಕ್ಷ ತಿಂಗಳಿಗೆ ಸಂಬಳ ಬರುತ್ತೆ. ಯಾಕ್ರಿ 1 ಲಕ್ಷ ಬಿಟ್ಟು 1.5 ಲಕ್ಷಕ್ಕೆ ಯಾಕೆ ಶಿಫ್ಟ್ ಮಾಡಿದ್ರಿ? ಯಾಕೆಂದರೆ ಹೆಚ್ಚು ಆಸೆ, ಆಕಾಂಕ್ಷೆಗಳದು, ಆಮಿಷಗಳಿಗೂ, ವಿಷಯಾಸಕ್ತಿ, ಅಲ್ಲಿಗೆ ಮಾತ್ರ ಈ ಮಾತು ಅನ್ವಯಿಸೋದಿಲ್ಲ. ಸಾಕ್ರಿ ಬಿಡ್ರಿ, ಎಷ್ಟು ಪರಮಾತ್ಮ ಕೊಟ್ಟಾನೋ ಅಷ್ಟರಲ್ಲಿ ನಾವು ತೃಪ್ತಿ ಇದ್ದೀವಿ, ಅಲ್ಲಿ ಮಾತು ಅನ್ವಯಿಸೋದಿಲ್ಲ. ಅಲ್ಲಿ ಲೋಭ ಹೆಚ್ಚಾಗುತ್ತೆ. 1.5 ಲಕ್ಷ ಕೊಡ್ತಾರ, ಹಂಗಾರೆ ಆ ಕೆಲಸ ಜಾಯಿನ್ ಮಾಡು. ಆದರೆ ಭಗವಂತನ ನಾಮ ತಗೋಬೇಕು ಅಂದರೆ ಗುರುಗಳ ಹತ್ರ ಹೋಗಿ ಪ್ರಶ್ನೆಗಳನ್ನು ಮಾಡ್ತೀವಿ. ಸುರಿಮಳೆ, ಗುರುಗಳೇ ಎಷ್ಟು ದಿವಸ ಜಪ ಮಾಡಬೇಕು? 3000 ಎಷ್ಟು ದಿವಸ ಮಾಡಬೇಕು? ಮತ್ತು 21 ದಿವಸ ಮಾಡಿದ್ರೆ ಸಾಕಾ? 1 ತಿಂಗಳು ಮಾಡಿದ್ರೆ ಸಾಕಾ?
ಉಸಿರು ಕೊಟ್ಟಿರೋ ಪರಮಾತ್ಮನಿಗೆ ಬೆಲೆ ಕಟ್ಟಲಿಕ್ಕಾಗತ್ತಾ ನಾವು? ಇಷ್ಟು ಲಕ್ಷ ಜಪ ಮಾಡಿದ್ರೆ ಸಾಕಾಗತ್ತಾ? ಅಷ್ಟು ಕೋಟಿ ಜಪ ಮಾಡಿದ್ರೆ ಸಾಕಾಗತ್ತಾ? ನಮ್ಮ ಉಸಿರೊಡನೆ ನಾಮ ನಮ್ಮ ರಕ್ತದ ಕಣಕಣಗಳಲ್ಲಿ ಮಿಶ್ರಿತ ಆಗ್ಬಿಡ್ಬೇಕು ನಾಮ. ಅದರಂತೆ ನಾವು ನಾಮ ತಗೋಬೇಕು. ಹೆಂಗೆ ಮೀರಾಬಾಯಿ ತಗೋತಿದ್ದು, ತುಕಾರಾಮ್ ಮಹಾರಾಜರು ತಗೋತಿದ್ರು. ಸಮಸ್ಯೆಯನ್ನು ಎಲ್ಲ ಎದುರಿಸಿ ನಮಗೆ ನಿದರ್ಶನವನ್ನು ಆದರ್ಶವನ್ನು ಇಟ್ಟ್ಯಾರ ನಮ್ಮ ಕಣ್ಣು ಮುಂದೆ. ಪರಮಾತ್ಮ ಪ್ರತಿಯೊಂದು ಸಮಯದಲ್ಲೂ ನಮ್ಮನ್ನು ಕಾಪಾಡೇ ಕಾಪಾಡುತ್ತಾನೆ. ಇದಕ್ಕೆ ಕಾರಣವೇನೆಂದರೆ ಭಗವಂತನ ಸ್ಮರಣೆ ಮಾಡದಿದ್ದರೂ ನಡೆಯುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಸಾಮಾನ್ಯ ಜನ ಹೇಳೋದೇನಪ್ಪ ಅಂದರೆ, ಏನ್ರಿ 35ನೇ ವಯಸ್ಸಿಗೆ ನೀವು ಇದೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀರಾ, ಇದೇನು ವಯಸ್ಸಾ? ಎಂಜಾಯ್ ಮಾಡೋ ವಯಸ್ಸಿನಲ್ಲಿ 60-70 ಆದಮೇಲೆ ಅವೆಲ್ಲ ರಿಟೈರ್ ಆದಮೇಲೆ ಜಪ ತಪ್ಪ ಮಾಡೋದು, ನೀವೇನು 35ನೇ ವಯಸ್ಸಿಗೆ ನಿಮಗೇನು ಹುಚ್ಚು ಹಿಡಿದಿದ್ಯಾ? ನಮ್ಮ ರಿಲೇಟಿವ್ಸೇ ಒಬ್ಬರು ಹೇಳಿದರು, ಹುಚ್ಚು ಹಿಡಿದಿದೆಯೇನಮ್ಮ ನಿನಗೆ, ಇದೇನಿದು ಜಪ ತಪ್ಪ ಧ್ಯಾನ ಮಾಡ್ಕೊಂಡು ಶುರು ಮಾಡಿಬಿಟ್ಟಿದ್ಯಾ ಹುಚ್ಚುಚ್ಚರಂಗೆ, 33-33ನೇ ವಯಸ್ಸಿಗೆ ಇದೇನು ವಯಸ್ಸಾ ಇವೆಲ್ಲ ಮಾಡೋದು? ಹುಚ್ಚು ಹಿಡಿದಿದ್ಯಾ ನಿನಗೆ? ಲೈಫ್ ಎಷ್ಟು ಎಂಜಾಯ್ ಮಾಡೋಕ್ಕಿದೆ ಅದನ್ನು ಎಂಜಾಯ್ ಮಾಡೋದು ಬಿಟ್ಬಿಟ್ಟು ತಿರುಗಾಡಬೇಕು, ಹೋಗಬೇಕು ಅಲ್ಲಿ ಇಲ್ಲಿ, ಅದನ್ನು ಬಿಟ್ಟಿದ್ದೇನು ಜಪಮಾಲೆ ಹಿಡ್ಕೊಂಡು ಹುಚ್ಚುಚ್ಚರಂಗೆ ಕೂತಿದ್ಯಾ ಅಂತ ಹೇಳ್ತಿದ್ರು. ಅಂದರೆ ನಮ್ಮ ಒಂದು ಕಲ್ಪನಾ ಏನಪ್ಪ ಅಂದರೆ, ಇವೆಲ್ಲ ಆಧ್ಯಾತ್ಮ ಮಾಡೋದು 60 ವರ್ಷ ಆದಮೇಲೆ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಬಾಯೆಲ್ಲ ಹಲ್ಲು ಬಿದ್ದು ಹೋಗಿದ್ದಾಗ ನಾಮಜಪ ಏನು ಬರುತ್ತವಾಗ? ಎಷ್ಟು ಒಂದು ನಾವು ಅದೇ ದುಡ್ಡು ಹಣ ಕಾಸು ಯುರೋಪ್ ಟ್ರಿಪ್ಪು, ಅವಾಗ ಮನಸ್ಸು ಲೋಭಿಯಾಗಿ ಓಡ್ ಹೋಗ್ತಾ ಇರುತ್ತೆ. ಆದರೆ ಭಗವಂತನ ಬಗ್ಗೆ ಏನು ಹೇಳ್ತೀವಿ, ಸ್ಮರಣೆ ಮಾಡೋದು ನಡೆಯುತ್ತದೆ ಅಂತ ಹೇಳ್ತೀವಿ ನಾವು. ಪ್ರಪಂಚದಲ್ಲಿ ಯಾವುದನ್ನು ಪ್ರೀತಿ ಅನ್ನುತ್ತಾರೋ ಅದನ್ನು ಭಗವಂತನ ಕಡೆಗೆ ಹೊರಳಿಸಿದರೆ ಅದು ಭಕ್ತಿಯಾಗುತ್ತದೆ. ಪ್ರಪಂಚದಲ್ಲಿಯ ಲೋಭವೇ ಭಗವಂತನ ಪ್ರೇಮವಾಗುತ್ತದೆ. ಈ ರೀತಿ ನಮ್ಮ ವಿಕಾರಗಳನ್ನು ಭಗವಂತನ ಕಡೆಗೆ ಹೊರಳಿಸಲು ಬರುತ್ತದೆ. ಜನ್ಮ ಬಂದಾಗ 3 ಗುಣಗಳನ್ನು ಹೊಂದಿ, ಸತ್ವ ರಜ ತಮ ಗುಣಗಳನ್ನು ಹೊಂದಿ ಈ ಶರೀರ ಬಂದಿರುತ್ತೆ. ಅದರ ಮೇಲೆ ವಿಕಾರಗಳು ಬಂದಿರುತ್ತೆ. ವಿಕಾರ ಸಾಯೋ ತನಕ ಎಲ್ಲೂ ಹೋಗೋದಿಲ್ಲ. ಆದರೆ ವಿಕಾರಗಳನ್ನು ಶಿಫ್ಟ್ ಮಾಡಬೇಕು. ಎಲ್ಲಿಗೆ? ಏನು ಪ್ರಪಂಚದ ಮೇಲೆ ಪ್ರೀತಿ ಇದೆಯೋ ಅದು ಪರಮಾತ್ಮನ ಮೇಲೆ ಮಾಡಿದ್ರೆ ಅದು ಭಕ್ತಿ ಆಗುತ್ತೆ. ಪ್ರಪಂಚದಲ್ಲಿರುವ ಲೋಭ, ಇದು ಬೇಕು ಅದು ಬೇಕು ಅನ್ನೋದನ್ನು ಪರಮಾತ್ಮ ನೀನು ಬೇಕಪ್ಪ, ನಾನು ನಿನ್ನನ್ನು ನೋಡಬೇಕು, ಯಾವಾಗ ನೋಡೇನು ಅನ್ನೋ ಲೋಭವನ್ನು ಇಲ್ಲಿ ಪರಮಾರ್ಥಕ್ಕೆ ಶಿಫ್ಟ್ ಮಾಡಬೇಕು. ಆವಾಗ ನಮ್ಮ ವಿಕಾರಗಳನ್ನು ಬಳಕೆ ಮಾಡಬೇಕು. ವಿಕಾರದ ಮೇಲೆ ಪ್ರಭುತ್ವ ಮಾಡ್ಕೋಬೇಕು. ಏನಕ್ಕೆ? ಪರಮಾತ್ಮನ ಬಿಟ್ಟು ಇನ್ನೇನೂ ಬೇಕಾಗಿಲ್ಲ. ಒಬ್ಬ ಪ್ರವಾಸಿ ಇದ್ದನು. ಅವನಿಗೆ ಗಾಡಿಯಲ್ಲಿ ಕೂಡಲು ಉತ್ತಮ ಸ್ಥಳವು ಸಿಕ್ಕಿತೆಂದು ತನ್ನ ಸ್ಟೇಷನ್ನಲ್ಲಿ ಇಳಿಯದೆ ಗಾಡಿಯು ಕೊನೆಗೆ ಎಲ್ಲಿ ಹೋಗಿ ನಿಲ್ಲುತ್ತಿತ್ತೋ ಅಲ್ಲಿಯವರೆಗೂ ಹೋದನು. ಹಾಗೂ ಅದೇ ಗಾಡಿಯ ಅವನು ಪುನಃ ತಿರುಗಿ ತನ್ನ ಊರಿಗೆ ಬಂದನು. ಅದರಂತೆ ಜನ್ಮ ಮರಣ ಪ್ರವಾಸ ನಡೆಯುತ್ತಾ ಇರುತ್ತದೆ. ನಮ್ಮ ಸ್ಟೇಷನ್ ಯಾವುದಿದೆಯಪ್ಪ? ಯಾವುದೋ ಒಂದು ಊರಿಗೆ ಹೋಗಬೇಕಾಗಿದೆ ಅನ್ಕೊಂಬೋಣ. ನನಗೆ ಬೆಂಗಳೂರಿಂದ ಮುಂಬೈಗೆ ಹೋಗಬೇಕಾಗಿದೆ ಅಥವಾ ಪುಣೆಗೆ ಹೋಗಬೇಕಾಗಿದೆ. ಬೆಂಗಳೂರಿಂದ ಪುಣೆಗೆ ಹೋಗೋದು ಬಿಟ್ಬಿಟ್ಟು ನಾನೆಲ್ಲೋ ಲಾಸ್ಟ್ ಸ್ಟೇಷನಿಗೆ ಇಳ್ಕೊಂಡ್ಬಿಟ್ಟು ಮತ್ತೆ ಪುನಃ ಅದೇ ಸ್ಟೇಷನಿಂದ ವಾಪಸ್ ಪುನಃ ನಾನು ಬೆಂಗಳೂರಿಗೆ ಬಂದರೆ ಏನರ್ಥ ಉಳಿತು? ಅದರಂತೆ ನಾವು ಏನು ಮಾಡ್ತಿದ್ದೀವಿ? ಪುನರಪಿ ಜನನಂ ಪುನರಪಿ ಮರಣಂ ಚಕ್ರದಲ್ಲಿ ವಾಪಸ್ ತಿರುಗಿ ಬರ್ತಾ ಇದ್ದೀವಿ. ನೀವು ಆ ಪ್ರವಾಸಿಯಂತೆ ತಿರುಗಿ ಬರಬೇಡಿರಿ. ಮಹಾರಾಜರಂತ ತಿರುಗಿ ಬರಬೇಡ್ರಪ್ಪ, ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದ್ರಿ. ಪ್ರವಾಸದಲ್ಲಿ ಬಾಳೆಹಣ್ಣು, ಕಿತ್ತಲೆ ಹಣ್ಣು ಮುಂತಾದಗಳನ್ನು ತೆಗೆದುಕೊಳ್ಳಿರಿ. ಅಂದರೆ ಇಲ್ಲಿ ಮನೆ ಮಾರು ಕಟ್ಟಿರಿ, ಆದರೆ ನಿಮ್ಮ ಸ್ಟೇಷನ್ ಮಾತ್ರ ಮರೆಯಬೇಡಿರಿ. ಯಾವುದಿದೆಯಪ್ಪ ನಮ್ಮ ಸ್ಟೇಷನ್ನು? ಪರ್ಮನೆಂಟು. ಭಗವಂತ ನಮ್ಮ ಸ್ಟೇಷನ್ ಆಗಿರುತ್ತಾನೆ. ನಮ್ಮ ಸ್ಟೇಷನ್ ಭಗವಂತ, ಅದು ನಮ್ಮ ಮನೆ. ಭಗವಂತನ ಮನೆ ಪರಂಧಾಮ ನಮ್ಮ ಮನೆ. ಇದು ಸುಮ್ಮನೆ, ಇದು ಕೇವಲ ತಾತ್ಕಾಲಿಕ ಕ್ಷಣಿಕ ಮನೆ. ಇದನ್ನೇ ನಾವು ಸತ್ಯ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಲೆಕ್ಸಾಂಡರ್ ಕಥೆ ಓದಾಯಿತು. ಅಲೆಕ್ಸಾಂಡರ್ 2 ಕೈ ಇಟ್ಟ ಮೇಲೆ ಹೋಗಾಯಿತು. ಖಾಲಿ ಹಾತ್ ಆಯ್ತೆ ಖಾಲಿ ಹಾತ್ ಜಾಯಿಂಗೆ ಅಂತ ಹೇಳಿದ್ದಾಯಿತು. ಆದರೂ ಮನೆ ಮಠ ಆಸ್ತಿ ಮಕ್ಕಳು ಮರಿಗಳು ಇವೆಲ್ಲವೇ ಸತ್ಯ ಅಂದ್ಕೊಂಡು ಕೂತಿದ್ದೀವಿ ನಾವು. ಅದಕ್ಕೆ ಮಹಾರಾಜರಂತಾರೆ, ನಮ್ಮ ಭಗವಂತನೇ ನಮ್ಮ ಸ್ಟೇಷನ್ ಆಗಿರುತ್ತಾನೆ. ಇತ್ತೀಚೆಗೆ ಶಾಸ್ತ್ರಿ ಪಂಡಿತರು ಕೂಡ ಭಗವಂತನ ವಿಷಯದಲ್ಲಿ ತಪ್ಪು ಹೇಳಿರುತ್ತಾರೆ. ಆದ್ದರಿಂದ ನೀವು ಮೊದಲು ನಿಮ್ಮ ಸಾಧನೆಯ ವಿಷಯವನ್ನು ನಿಶ್ಚಿತಪಡಿಸಿರಿ, ಆಮೇಲೆ ಪುರಾಣ ಪ್ರವಚನ ಕೇಳಿರಿ.
ಪುರಾಣ ಪ್ರವಚನ ಕೇಳಕ್ಕೆ ಹೋಗ್ರಿ, ಆದರೆ ಫಸ್ಟ್ ನಿಶ್ಚಯ ಮಾಡ್ಕೊಳ್ಳಿ, ನಾನು ಸಾಧನೆ ಏನು ಮಾಡಬೇಕಾಗಿದೆಯಪ್ಪ, ಭಗವಂತನ ಪ್ರಾಪ್ತಿಯೇ ನನ್ನ ಅಂತಿಮ ಗುರಿ, ಸಾಧನೆ ಆಗಿರಬೇಕು. ಬಹಳಷ್ಟು ಜನರು ಶಾಸ್ತ್ರ ಪ್ರವಚನ ಕೇಳಲು ಹೋಗುವುದು ಕೇವಲ ಜನರು ತಮ್ಮನ್ನು ಉತ್ತಮನೆಂದು ಕರೆಯಬೇಕಾಗಿದೆಯೇ ಇರುತ್ತದೆ, ಅಥವಾ ಮನೆಯಲ್ಲಿ ಸುಮ್ಮನೆ ಕೂಡಲಿಕ್ಕೆ ಆಗುವುದಿಲ್ಲ ಎಂದು, ಅಥವಾ ಬೇರೆ ಉದ್ಯೋಗವಿಲ್ಲವೆಂದು ಹೋಗುತ್ತಿರುತ್ತಾರೆ. ಇದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸತ್ಸಂಗಕ್ಕೆ ಯಾಕೆ ಹೋಗ್ತಾರಪ್ಪ? ಒಂದು, ಎಲ್ಲರಿಗೂ ಗೊತ್ತಾಗಬೇಕು ನಾನು ಒಳ್ಳೆ ಸಾಧಕಿ ಇದ್ದೀನಿ, ಭಕ್ತಳಿದ್ದೀನಿ, ನೋಡ್ರಿ ದಿವಸ ನಾನು ನಾಲ್ಕು ಸತ್ಸಂಗ ಅಟೆಂಡ್ ಮಾಡ್ತೀನಿ ಜನಕ್ಕೆ ತೋರ್ಸೋಕ್ಕೆ. ಇಲ್ಲ, ಮನೆಯಲ್ಲಿ ಬೇಜಾರು, ಮನೆಯಲ್ಲಿ ಇಬ್ಬರೇ ಇರ್ತಾರೆ, ಇಬ್ಬರೇ ಟೈಮ್ ಪಾಸ್ ಹೆಂಗಾಗಬೇಕು? ಗಂಡ ಅವ್ರ ಪಾಡಿಗಳು ಟಿ ವಿ ನೋಡ್ಕೊಂಡಿರ್ತಾರೆ, ನಮ್ಮನ್ನು ಯಾರೂ ಕೇಳೋರು ಇರೋದಿಲ್ಲ, ಮಕ್ಕಳೆಲ್ಲೋ ಇರ್ತಾರೆ, ಅವ್ರು ಮಾತಾಡ್ಸೋರು ಇರೋದಿಲ್ಲ. ಅದಕ್ಕೆ ಹೋಗಿ ಸತ್ಸಂಗಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರೆ ಆಯ್ತಲ್ಲ, ಟಿ ವಿ ಹಾಕ್ಕೊಂಡ್ಬಿಟ್ಟು ಸತ್ಸಂಗ ಕೇಳ್ತಾ ಕೂತಿರ್ತೀವಿ. ಇಲ್ಲ, ಬೇರೆ ಯಾವುದೂ ಉದ್ಯೋಗ ಇಲ್ಲ, ನಮಗೇನು ಕೆಲಸ ಮಾಡಲಿಕ್ಕಿಲ್ಲ, ಅಂಥವ್ರು ಸತ್ಸಂಗಕ್ಕೆ ಬಂದುಬಿಟ್ಟು ಅಲ್ಲಿ ಕೂತ್ಕೊಂಡು ಟಿ ವಿ ಹಾಕ್ಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು, ಅವಾಗ ನಮಗೆ ಮಹಾರಾಜರು ಹೇಳಿದ್ದು ಏನಾದ್ರು ನಾಟತ್ತಾ ಮನಸ್ಸಿಗೆ? ವ್ಯಾಸಪೀಠದಲ್ಲಿ ಕೂತಿರೋರು ವಕ್ತ ಯಾರಿರ್ತಾರೋ, ಸಾಕ್ಷಾತ್ ಅಲ್ಲಿ ಬರೋ ಮಹಾರಾಜರು ಪ್ರವಚನದಲ್ಲಿ ನಮಗೆ ಬೋಧನೆ ಮಾಡ್ತಾರೆ ಅನ್ನೋ ಇರುವಿಕೆ ಇಲ್ಲದಲೇನೆ ಇಂಥದ್ದೆಲ್ಲ ಮಾಡ್ತೀವಿ ನಾವು. ಹೀಗೆ ಮಾಡುವುದು ಯೋಗ್ಯವಲ್ಲ ಅಂತ ಹೇಳ್ತಾರೆ ಮಹಾರಾಜ. ಇದು ಯೋಗ್ಯವಲ್ಲ, ಇದು ಅನುಚಿತ. ಇದು ಶಾಸ್ತ್ರ ಪುರಾಣ ಮುಂತಾದಗಳಿಗೆ ದೋಷ ಇರುವುದಿಲ್ಲ, ಆದರೆ ಹೇಳುವವರು ಅದರಲ್ಲಿ ತಮ್ಮದಷ್ಟು ಸೇರಿಸಿ ಹೇಳಿರುತ್ತಾರೆ, ಇದೇ ಬಾಧಕವಾಗಿರುತ್ತದೆ. ಕರ್ತವ್ಯದ ಜಾಗೃತಿ ಹಾಗೂ ಭಗವಂತನ ಅಖಂಡ ಸ್ಮೃತಿ ಇದೇ ಸರ್ವ ಗ್ರಂಥಗಳ ಸಾರವಾಗಿರುತ್ತದೆ. ಭಗವದ್ಗೀತಾ, ಗೀತಾ, ಉಪನಿಷತ್ತು, ಮನಾಚೆ ಶ್ಲೋಕು, ದಾಸಬೋಧ, ಯಾವುದಾರೆ ಭಾಗವತಮ್ಮು, ಶ್ರೀಪಾದ ಶ್ರೀವಲ್ಲಭ ಚರಿತ್ರೆ, ನೀವು ಯಾವುದೇ ಅಭಂಗ ಗಾಥಾನ ತಗೊಳ್ರಿ, ಎಲ್ಲ ಗ್ರಂಥದ ಸಾರ ಏನು? ಕರ್ತವ್ಯದ ಜಾಗೃತಿ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಪರಮಾತ್ಮ ಈ ಕೆಲಸವನ್ನು ಕೊಟ್ಟಿದ್ದಾನೆ ಅಂತ ಜಾಗೃತದಲ್ಲಿ ಇದ್ದು ಕರ್ತವ್ಯವನ್ನು ಮಾಡಬೇಕು. ಹಾಗೂ ಪ್ರತಿಯೊಂದು ಕಾರ್ಯ ಕರ್ತವ್ಯ ಮಾಡುವಾಗ ಭಗವಂತನ ಸ್ಮೃತಿ ಇಟ್ಕೊಂಡು ಮಾಡಬೇಕು. ಇದೇ ಸರ್ವಗ್ರಂಥದ ಸಾರವಾಗಿರುತ್ತದೆ, ಎಸೆನ್ಸ್. ನಾವು ನಡೆದಂತೆ ನುಡಿಯಬೇಕಾದರೆ ಕಡಿಮೆ ಮಾತನಾಡಬೇಕಾಗುತ್ತದೆ. ನಡೆದಂತೆ ನುಡಿಯಬೇಕು. ನಾವು ಹೆಂಗೆ ನಡಿತೀವೋ ಹಂಗೆ ನುಡಿಬೇಕು. ಏನು ನುಡಿತೀವೋ ಅದರಂತೆ ನಡೆ ತೋರಿಸ್ಬೇಕು ಜನಕ್ಕೆ. ಕೇವಲ ಸುಮ್ಮನೆ ನಾವು ಮಾತಾಡ್ತಿದ್ರೆ ಆ ಮಾತಿಗೆ ಯಾವ ಥರವಾದ ಬೆಲೆ ಇರೋದಿಲ್ಲ. ಸಂತರು ಸತ್ಪುರುಷರು ಅವರು ಹೆಂಗೆ ನುಡಿತಿರ್ತಾರೋ ಹಂಗೆ ನಡೀತಿರ್ತಾರೆ. ವಾಕ್ ದ ಟಾಕ್, ಟಾಕ್ ದ ವಾಕ್ ಅಂತ. ಅಂದರೆ ಅವ್ರು ಹೆಂಗೆ ಜೀವನವನ್ನು ಆದರ್ಶ ಮಾಡಿ ನಮಗೆ ತೋರಿಸ್ತಾರೆ ಅಂದರೆ ಅವನ್ನೆಲ್ಲವನ್ನು ಸಹಿಸಿಕೊಂಡು ಹೆಂಗೆ ಮನಸ್ಸನ್ನು ಗೆದ್ದಿ ಸಾಕ್ಷಾತ್ಕಾರವನ್ನು ಹೊಂದಿ ಆ ರಸ್ತೆಯಲ್ಲಿ ನಡೆದು ನಮಗೆ ತೋರಿಸ್ತಾ ಇರ್ತಾರೆ. ಕಡಿಮೆ ಮಾತನಾಡುವುದಕ್ಕಾಗಿ ಮನಸ್ಸನ್ನು ಎಲ್ಲಿಯಾದರೂ ತೊಡಗಿಸಬೇಕಾಗುತ್ತದೆ. ಭಗವಂತನ ಸೇವೆಯು ಶುದ್ಧ ಭಾವನೆಯಿಂದಲೇ ಆಗಲು ಶಕ್ಯವಿರುತ್ತದೆ. ಈ ಭಾವನೆಯ ಮೂಲವು ಪ್ರತಿಯೊಬ್ಬನ ಹೃದಯದಲ್ಲಿ ಇರುತ್ತದೆ. ಪ್ರತಿಯೊಬ್ಬ ಹೃದಯದಲ್ಲೂ ಶುದ್ಧ ಭಾವನೆ ಇರುತ್ತದೆ. ಆದರೆ ಈ ವಿಕಾರಗಳು, ಅವಗುಣಗಳು, ದೋಷ ಇವೆಲ್ಲ ಮಾಲಿನ್ಯ ಹೊಂದಿಬಿಟ್ಟು ಅದು ಮುಚ್ಚೋಗ್ಬಿಟ್ಟಿರುತ್ತದು. ಇದೇ ಶುದ್ಧ ಭಾವನೆಯು ನಮ್ಮನ್ನು ಉದ್ಧರಿಸುತ್ತದೆ. ಮಂದಿರಗಳಾಗಲಿ ಸಮಾಧಿಗಳಾಗಲಿ ಉದ್ಧರಿಸುವುದಿಲ್ಲ. ಮಂದಿರಕ್ಕೆ ಹೋಗೋದು, ಸಮಾಧಿಗಳು ಅವು ನಮ್ಮ ಉದ್ಧರಿಸುತ್ತೆ ಅಂತಲ್ಲ, ಅಲ್ಲಿ ನಮ್ಮ ಭಾವನೆ ಕೆಲಸ ಮಾಡುತ್ತೆ. ಶುದ್ಧ ಭಾವನೆ, ಯದ್ಭಾವ ತದ್ಭವತಿ. ಎಂಥ ಭಾವನೆ ಇರುತ್ತೋ ಅದರಂತೆ ಅದು ಕೆಲಸ ಮಾಡುತ್ತೆ. ಇಂಟೆನ್ಷನ್ ಅಂತೀವಿ ನಾವು ಅದಕ್ಕೆ. ದೇಹದ ಸಹವಾಸದಿಂದ ದೇಹದೊಂದಿಗೆ ತಾದಾತ್ಮ್ಯ ಉಂಟಾಗುತ್ತದೆ. ಅದರಂತೆ ಭಗವಂತನ ವಿಸ್ಮರಣೆ ಆಗಗೊಡದೆ ಅವನ ಸ್ಮರಣೆಯನ್ನು ನಿರಂತರ ಇಟ್ಟುಕೊಂಡರೆ ಅವನೊಂದಿಗೆ ತಾದಾತ್ಮ್ಯತೆ ಏಕೆ ತಾನೇ ಆಗುವುದಿಲ್ಲ? ದೇಹದ ಜೊತೆ ಸಂಬಂಧ ಬೆಳೆಸಿ ನಾನೇ ದೇಹ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದರಂತೆ ಭಗವಂತನ ಜೊತೆ ನಾಮದಲ್ಲಿ ಅವನ ಜೊತೆ ಸಂಬಂಧ ಇಟ್ಕೊಂಡಾಗ, ಅವನ ಸ್ಮರಣೆಯಲ್ಲಿದ್ದಾಗ ಏನಾಗುತ್ತೆ? ಭಗವಂತನ ಪ್ರೇಮ ಅವನೊಂದಿಗೆ ಏಕರೂಪ ಯಾಕಾಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಮಹಾರಾಜರು ಪ್ರಶ್ನೆ ಮಾಡ್ತಾರೆ. ಇಂದಿನ ಬೋಧವಚನ ಪರಮಾರ್ಥವು ಎಷ್ಟು ಕಠಿಣವಾಗಿದ್ದರೂ ಅದು ನಾಮದಿಂದ ಸುಸಾಧ್ಯವಾಗುತ್ತದೆ. ಪರಮಾರ್ಥ ಎಷ್ಟೇ ಕಠಿಣ ಇರಲಿ, ಆದರೆ ನಾಮ ಅದನ್ನು ಸುಸಾಧ್ಯ ಮಾಡಿಸ್ಕೊಡುತ್ತೆ. ಅದರ ಅನುಭವ ನಾವು ತಗೊಂಡು ನೋಡಬೇಕು. ನಾಮದಲ್ಲಿ ಏನು ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಭಕ್ತಿ ಇದೆ, ಎಲ್ಲವೂ ನಾಮದಲ್ಲೇ ಅಡಗಿದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.